ಕನ್ನಡ ಭಾಷಾ ಸಂಶೋಧನೆಗಾಗಿ ಜನ್ಮ ತಾಳಿದಂತಹ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಈಗ ಆರ್ಥಿಕ ದುಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಕರೆಂಟ್ ಬಿಲ್ ಕಟ್ಟೋದಕ್ಕೂ ಕೂಡ ಆಗದೆ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಕನ್ನಡ ವಿಶ್ವವಿದ್ಯಾಲಯದ ಒಂದು ದಿನದ ಮಟ್ಟಿಗೆ ವಿದ್ಯುತ್ ಇಲಾಖೆ ಕರೆಂಟ್ ಕಟ್ ಮಾಡಿದ್ರಿಂದ ಸಾಕಷ್ಟು ಪರದಾಟ ಅನುಭವಿಸುವಂತ ಪರಿಸ್ಥಿತಿ ವಿಶ್ವವಿದ್ಯಾಲಯದಲ್ಲಿ ಆಗಿರ್ತಕ್ಕಂತಹದ್ದು. ಈ ಘಟನೆ ನಡೆಯುತ್ತಿದ್ದಂತಲೇ ಈಗ ಕನ್ನಡ ವಿಶ್ವವಿದ್ಯಾಲಯವು ಕೂಡ ಈಗ ಒಂದು ದಿಟ್ಟ ಹೆಜ್ಜೆ ಇಟ್ಟಿರ್ತಕ್ಕಂತಹದ್ದು. ಕನ್ನಡ ವಿಶ್ವವಿದ್ಯಾಲಯದ ಪೈಕಿ 800 ಎಕರೆ ಜಮೀನನ್ನ ಹೊಂದಿದೆ. ಆ ಪೈಕಿ ವಿದ್ಯುತ್ ಇಲಾಖೆಗೆ 7 ಎಕರೆ ಜಮೀನನ್ನ ಈಗಾಗಲೇ ಕಳೆದ 25-30 ವರ್ಷಗಳ ಹಿಂದೆನೆ ಕೂಡ ಆ ಒಂದು ಇಂಧನ ಇಲಾಖೆಗೆ ಕೊಟ್ಟಿತ್ತು. ಆ ಕೊಟ್ಟಿರ್ತಕ್ಕಂತಹ ಜಮೀನನ್ನ ಈಗ ವಾಪಸ್ ಕೊಡ್ಬೇಕನ್ನುವಂತ ನಿಟ್ಟಿನಲ್ಲಿ ಈಗ ಕನ್ನಡ ವಿಶ್ವವಿದ್ಯಾಲಯದ ಏನು ಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಪರಮಶಿವಮೂರ್ತಿ ಅವರು ಈಗ ಇಂಧನ ಇಲಾಖೆಗೆ ಪತ್ರವನ್ನು ಬರೆದು ಈಗ ಒತ್ತಾಯ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಪದೇ ಪದೇ ಏನು ಇಂಧನ ಇಲಾಖೆಯಿಂದ ಕರೆಂಟ್ ಬಿಲ್ ಏನು ಬಾಕಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಕರೆಂಟ್ ಅನ್ನ ಏನು ಕಟ್ ಮಾಡ್ತಾ ಇದ್ದಾರೆ. ಈ ಒಂದು ಘಟನೆಯಿಂದ ರೋಸಿ ಹೋಗಿರ್ತಕ್ಕಂಥ ಈಗ ಕನ್ನಡ ವಿಶ್ವವಿದ್ಯಾಲಯದ ಅಧಿಕಾರಿಗಳು ಮತ್ತು ಕುಲಪತಿಗಳು ಏನು ವಿದ್ಯುತ್ ಇಲಾಖೆಗೆ ನೀಡಿರ್ತಕ್ಕಂಥ ಜಮೀನನ್ನ ವಾಪಸ್ ಕೊಡಬೇಕು. ಇಲ್ಲದೆ ಹೋದಲ್ಲಿ ಏನು ವಿದ್ಯುತ್ ಇಲಾಖೆ ಏನು ಈ 800 ಎಕರೆ ಪ್ರದೇಶದಲ್ಲಿ ಏನು ವಿದ್ಯುತ್ ಪೂರೈಕೆ ಮಾಡುತ್ತೆ, ಪ್ರತಿ ತಿಂಗಳು ಸುಮಾರು 3.5 ರಿಂದ 4 ಲಕ್ಷ ರೂಪಾಯಿವರೆಗೆ ಈ ಒಂದು ವಿದ್ಯುತ್ ಬಿಲ್ ಬರುತ್ತೆ. ಅದನ್ನ ಸಂಪೂರ್ಣವಾಗಿ ಉಚಿತವಾಗಿ ನೀಡಬೇಕು. ಇಲ್ಲದೆ ಹೋದಲ್ಲಿ ನೀಡಿದಂತ 7 ಎಕರೆ ಜಮೀನನ್ನ ವಾಪಸ್ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಸರ್ಕಾರದ ಇಂಧನ ಇಲಾಖೆಗೆ ಈಗ ನೇರವಾಗಿ ಪತ್ರ ಬರೆದು ಎಚ್ಚರಿಕೆಯನ್ನು ಕೂಡ ನೀಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈಗ ಸರ್ಕಾರದ ಮತ್ತು ಕನ್ನಡ ವಿಶ್ವವಿದ್ಯಾಲಯ ಮತ್ತು ಇಂಧನ ಇಲಾಖೆ ಈ ತಿಕ್ಕಾಟದಿಂದ ಈಗ ಸಂಶೋಧನೆಗಾಗಿ ಬಂದಂತಹ ವಿದ್ಯಾರ್ಥಿಗಳು ಕೂಡ ಈಗ ಸಾಕಷ್ಟು ಪರದಾಟ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಂದ್ ಕಡೆಗೆ ಏನು ರಾಜ್ಯ ಸರ್ಕಾರ ಪ್ರತಿ ವರ್ಷವೂ ಕೂಡ 7 ರಿಂದ 8 ಕೋಟಿಯಷ್ಟು ಕನ್ನಡ ವಿಶ್ವವಿದ್ಯಾಲಯಕ್ಕೆ ಅನುದಾನ ನೀಡಬೇಕಾಗಿತ್ತು. ಆದ್ರೆ ಕೇವಲ 2 ಕೋಟಿಯಷ್ಟು ಮಾತ್ರ ಅನುದಾನ ನೀಡ್ತಾ ಇರೋದ್ರಿಂದ ಈಗ ಆ ಅನುದಾನದಲ್ಲಿ ಕರೆಂಟ್ ಬಿಲ್ ಕಟ್ಟೋದಕ್ಕೂ ಕೂಡ ಆಗ್ತಾ ಇಲ್ಲ. ಹಾಗಾಗಿ ನಮಗೆ 2 ಕೋಟಿ ಅನುದಾನವೂ ಸಿಗ್ತಾ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಸರ್ಕಾರಿ ಕಾಯಂ ನೌಕರರು ಕೂಡ ಇಲ್ಲಿ ನಿವೃತ್ತಿ ಆಗ್ತಾ ಇರೋದ್ರಿಂದ ಸರ್ಕಾರವು ಕೂಡಲೇ ಏನು ಕನ್ನಡ ವಿಶ್ವವಿದ್ಯಾಲಯಕ್ಕೆ ಬೇಕಾದಂತ ಏನು ಸಿಬ್ಬಂದಿಗಳ ನೇಮಕಾತಿ ಜೊತೆಗೆ ಹೆಚ್ಚಿನ ರೀತಿಯಲ್ಲಿ ಅನುದಾನ ನೀಡಿದಾಗ ಮಾತ್ರ ಈ ಒಂದು ಕನ್ನಡ ವಿಶ್ವವಿದ್ಯಾಲಯ ಜನ್ಮ ತಾಳಿದಂತ ಉದ್ದೇಶ ಈಡೇರಿದಂತಾಗುತ್ತೆ. ಇಲ್ಲದೆ ಹೋದ್ಲೆ ಇದು ಒಂದು ಅವನತಿ ಹತ್ತ ಸಾಗುತ್ತೆ ಅನ್ನುವಂತ ಮಾತನ್ನು ಕೂಡ ಈಗ ಖುದ್ದಾಗಿ ಕುಲಪತಿ ಕಡೆ ಹೇಳ್ತಾ ಇರ್ತಕ್ಕಂಥದ್ದು. ಆದಷ್ಟು ಬೇಗ ಸರ್ಕಾರ ಈ ಒಂದು ಕನ್ನಡ ವಿಶ್ವವಿದ್ಯಾಲಯದ ಬಗ್ಗೆ ಕಾಳಜಿ ವಹಿಸಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಎದುರಾಗಿರ್ತಕ್ಕಂಥ ಆರ್ಥಿಕ ಮುಗ್ಗಟ್ಟನ್ನು ಪರಿಗಣಿಸುವ ನಿಟ್ಟಿನಲ್ಲಿ ಮುಂದಾಗಬೇಕಂತೇಳಿ ಈಗ ಆಗ್ರಹ ಕೂಡ ಕೇಳಿ ಬರ್ತಾ ಇರತಕ್ಕಂತಹದ್ದು. ಶಿವಾನಂದ ಸ್ಥಳಿ, ನ್ಯೂಸ್ ಫಸ್ಟ್, ವಿಜಯನಗರ.